ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 942 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 23ನೇ ಆಗಸ್ಟ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಜಿಎಸ್ಟಿಯ ದರ ತರ್ಕಬದ್ಧಗೊಳಿಸುವಿಕೆಯ ಕುರಿತಾದ ಸಚಿವರ ಗುಂಪು ಯಾವ ಸ್ಲ್ಯಾಬ್ಗಳನ್ನು ರದ್ದುಗೊಳಿಸುವ ಪ್ರಸ್ತಾಪವನ್ನು ಅನುಮೋದಿಸಿದೆ? The group of ministers on GST rate rationalization approved a proposal to scrap which two slabs. ಅಂದರೆ ಈಗ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವೇನು ಹೇಳ್ತೇವೆ ಜಿ ಎಸ್ ಟಿಯನ್ನು. ಸೊ ಜಿ ಎಸ್ ಟಿಯಲ್ಲಿ ಮುಂಚೆ ಇದ್ದಂಥ ಸ್ಲ್ಯಾಬ್ಗಳೇನಿರ್ತವೆ, ಸೊ ಅದನ್ನು ಸರಳೀಕರಣಗೊಳಿಸುವ ಪ್ರಯತ್ನದಲ್ಲಿ 2 ಸ್ಲ್ಯಾಬ್ಗಳನ್ನು ಸ್ಕ್ರ್ಯಾಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಆ 2 ಟ್ಯಾಕ್ಸೇಷನ್ ಸ್ಲ್ಯಾಬ್ಸ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 12% ಸ್ಲ್ಯಾಬ್ ಮತ್ತು 28% ಸ್ಲ್ಯಾಬ್ ಏನಿರುತ್ತೆ, ಸೊ ಇವೆರಡನ್ನ ಕೂಡ ಸ್ಕ್ರ್ಯಾಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಸೊ ಜಿ ಎಸ್ ಟಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳೇನು, ಅದ್ರ ಜೊತೆಗೆ ಯಾವ ಯಾವ ಪ್ರಾಡಕ್ಟ್ಸ್ಗಳು ಇದರಲ್ಲಿ ಕಡಿಮೆ ಬೆಲೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಜಿ ಎಸ್ ಟಿ ಯಾವ ವರ್ಷದಲ್ಲಿ ಜಾರಿಗೆ ಬಂತು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಿದ್ದುಪಡಿ ಯಾವುದು, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ನ ಸಭೆ ಆಗಿರುತ್ತೆ. ಸೊ ಈ ಒಂದು ಸಭೆಯಲ್ಲಿ 12% ಮತ್ತೆ 28% ಸ್ಲ್ಯಾಬ್ಸ್ ಏನಿರುತ್ತೆ, ಸೊ ಇವೆರಡನ್ನ ಕೂಡ ಸ್ಕ್ರ್ಯಾಪ್ ಮಾಡುವ ಮುಖಾಂತರ ಈ 2 ಬ್ರಾಕೆಟ್ಸ್ ಗಳಲ್ಲಿದ್ದಂತಹ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ಏನಿರುತ್ತೆ ಅವೆರಡನ್ನ ಈಗ 5% ಮತ್ತೆ 18% ಸ್ಲ್ಯಾಬ್ಗೆ ಸೇರಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಇನ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಮೆಜಾರಿಟಿ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ಏನಿರ್ತವೆ, ಸೊ ಅವುಗಳಿಗೆ 2 ಟ್ಯಾಕ್ಸೇಷನ್ ಸ್ಲ್ಯಾಬ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದು 5% ಇರುತ್ತೆ, ಇನ್ನೊಂದನ್ನ ನಾವು 18% ಸ್ಲ್ಯಾಬ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ದೋಸ್ ಟು ಆರ್ ದಿ ಮೇಜರ್ ಬ್ರಾಕೆಟ್ಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಪ್ರಸ್ತುತವಾಗಿ 12% ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಗಳನ್ನ ಇನ್ಮೇಲೆ 5% ಬ್ರಾಕೆಟ್ಗೆ ಅದನ್ನ ಪುಷ್ ಮಾಡ್ತಾರೆ. ಸೊ ಈ ಒಂದು ಬದಲಾವಣೆಯನ್ನ ಮಾಡುವ ಮುಖಾಂತರ 99% ಆಫ್ ದಿ ಐಟಮ್ಸ್ ಇನ್ ದಿಸ್ ಸ್ಲ್ಯಾಬ್ ವಿಲ್ ಬಿಕಮ್ ಚೀಪರ್. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ 99% ಉತ್ಪನ್ನಗಳು ಇನ್ಮೇಲೆ ಅದರ ಬೆಲೆ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಎರಡನೇದು 25% ಇರ್ತಕ್ಕಂಥ ಗೂಡ್ಸ್ ಅನ್ನ 18% ಸ್ಲ್ಯಾಬ್ಗೆ ನಾವು ಮೂವ್ ಮಾಡಲಾಗುತ್ತೆ. ಸೊ ಇದರಲ್ಲಿ 90% ಆಫ್ ದಿ ಐಟಮ್ಸ್ ಏನಿರುತ್ತೆ, ಸೊ ಅವೆಲ್ಲ ಕೂಡ ರಿಡಕ್ಷನ್ ಇನ್ ಕಾಸ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವು ಗಮನಿಸಬಹುದಾಗಿರುತ್ತೆ. ಇನ್ನು ಸಿನ್ ಮತ್ತೆ ಲಕ್ಸುರಿ ಗೂಡ್ಸ್ ಅಂತ ಬರುತ್ತೆ. ಇವೆರಡು ನಾನು ಮುಂಚೆನೆ ಹೇಳಿದಾಗೆ ಮೆಜಾರಿಟಿ ಆಫ್ ದಿ ಪ್ರಾಡಕ್ಟ್ಸ್ ಅಂದ್ರೆ ಒಳ್ಳೆಯ ಉದ್ದೇಶಗಳಿಗಾಗಿ ಬಳಕೆ ಮಾಡ್ತಕ್ಕಂಥ ಎಲ್ಲ ಉತ್ಪನ್ನಗಳು ಈ 2 ಸ್ಲ್ಯಾಬ್ ಅಲ್ಲಿ ಬರುತ್ತೆ. ಈ ಸಿನ್ ಮತ್ತೆ ಲಕ್ಸುರಿ ಗೂಡ್ಸ್ ಅಂತ ಕರಿತೇವೆ. ಸಿನ್ ಅಂದ್ರೆ ಈ ಟೊಬ್ಯಾಕೋ ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಇವೆಲ್ಲವನ್ನ ನಾವು ಸಿನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರಾಡಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ 40% ಟ್ಯಾಕ್ಸ್ ಅನ್ನ ಅಥವಾ ಜಿ ಎಸ್ ಟಿ ಅನ್ನ ನೋಡಬಹುದಾಗಿರುತ್ತೆ. ಇದರಲ್ಲಿ ಟೊಬ್ಯಾಕೋ ತಂಬಾಕು ಉತ್ಪನ್ನಗಳು, ಆಲ್ಕೋಹಾಲ್, ಲಕ್ಸುರಿ ಕಾರ್ಸ್ ಅಂದ್ರೆ ಈ ಐಷಾರಾಮಿ ಕಾರುಗಳು, ಇವೆಲ್ಲದರ ಮೇಲೆ 40% ಜಿ ಎಸ್ ಟಿ ಅನ್ನ ವಿಧಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಿದ್ರೆ ಈ ಒಂದು ಬದಲಾವಣೆಯ ಮುಖಾಂತರ ಯಾವ ಉತ್ಪನ್ನಗಳು ಅಗ್ಗವಾಗುತ್ತೆ ಅಂತ ನಾವು ನೋಡೋದಾದ್ರೆ ಮೆಡಿಸಿನ್ಸ್, ಔಷಧಿಗಳು, ಪ್ರೊಸೆಸ್ಡ್ ಫುಡ್ ಅಂದ್ರೆ ಸಂಸ್ಕರಿಸಿದ ಆಹಾರ, ಫುಡ್ ವೇರ್ ಅಂದ್ರೆ ಪಾದರಕ್ಷೆಗಳು, ಕ್ಲೋತಿಂಗ್ ಬಟ್ಟೆಗಳು, ಮತ್ತೆ ಹೌಸ್ ಹೋಲ್ಡ್ ಐಟಮ್ಸ್ ಅಂದ್ರೆ ಗೃಹೋಪಯೋಗಿ ವಸ್ತುಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಟೆಲಿವಿಷನ್ಗಳು, ರೆಫ್ರಿಜಿರೇಟರ್ಗಳು ಮತ್ತೆ ವಾಷಿಂಗ್ ಮೆಷಿನ್ಗಳು ಕೂಡ ಕಡಿಮೆ ಆಗುತ್ತೆ. ಹೆಲ್ತ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಅನ್ನ ಆಲ್ಮೋಸ್ಟ್ ಜಿ ಎಸ್ ಟಿ ಇಂದ ಎಕ್ಸೆಂಪ್ಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ದಿಸ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಟು ಇಂಡಿಯಾ ಬಿಕಾಸ್ ವಿ ಆರ್ ಹ್ಯೂಜ್ ಪಾಪ್ಯುಲಸ್ ಕಂಟ್ರಿ ಆಗಿರೋದ್ರಿಂದ ಈ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಕೂಡ ಜಿ ಎಸ್ ಟಿ ಅನ್ನ ವಿಧಿಸ್ತಕ್ಕಂಥದ್ದು, ಅದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಈ ಎಂ ಎಸ್ ಎಂ ಇಗಳು ಏನ್ ಬರುತ್ತೆ, ಸೊ ಅವ್ರಿಗೂ ಕೂಡ ಒಂದು ಕಂಪ್ಲೈನ್ಸ್ ಅನ್ನೋದು ಈಸಿ ಆಗುತ್ತೆ. ಯಾಕಂದ್ರೆ ಯಾವಾಗ ಈ ಟ್ಯಾಕ್ಸೇಷನ್ ಸಿಸ್ಟಮ್ ಸಿಂಪಲ್ ಆಗುತ್ತೆ, ಅವಾಗ ಎಂ ಎಸ್ ಎಂ ಇಗಳಿಗೂ ಕೂಡ ಒಂದು ಅಡ್ಮಿನಿಸ್ಟ್ರೇಷನ್ ಹ್ಯಾಸಲ್ಸ್ ಏನಿರುತ್ತೆ, ಸೊ ಅದು ಇನ್ನೂ ಕೂಡ ಸರಳೀಕರಣಗೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ
ಈಸಿಯರ್ ಫಾರ್ ಕನ್ಸ್ಯೂಮರ್ಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಸಾಕಷ್ಟು ವೇಳೆ ಈ GST ಅಂತಕ್ಕಂಥ ಕಾನ್ಸೆಪ್ಟೇ ಅರ್ಥ ಆಗೋದಿಲ್ಲ. ಸೊ ಯಾವಾಗ ಇದನ್ನ 2 ಸ್ಲ್ಯಾಬ್ಗಳಿಗೆ ರೆಡ್ಯೂಸ್ ಮಾಡ್ತಾರೆ ಆಗ ಗ್ರಾಹಕರಿಗೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಈಸಿ ಆಗುತ್ತೆ. ಅಂಡ್ ಶಿಫ್ಟ್ ಫೋಕಸಸ್ ಫ್ರಮ್ ರೆಗ್ರೆಸಿವ್ ಟ್ಯಾಕ್ಸೇಷನ್ ಟು ಮೆರಿಟ್ ಬೇಸ್ಡ್ ಕ್ಲಾಸಿಫಿಕೇಶನ್. ಅಂದ್ರೆ ಮುಂಚೆ ಇದ್ದಂತ ಈ ಒಂದು ರಿಗ್ರೆಸಿವ್ ಟ್ಯಾಕ್ಸೇಷನ್, ರಿಗ್ರೆಸಿವ್ ಅಂದ್ರೆ ಈ ಇನ್ಕಮ್ ಜಾಸ್ತಿ ಇರೋರಿಗೆ ಅದರಿಂದ ಬೆನಿಫಿಟ್ ಆಗುತ್ತೆ, ಬಟ್ ಸ್ವಲ್ಪ ಮಾರ್ಜಿನಲ್ ಇನ್ಕಮ್ ಇರೋರು ಅಷ್ಟೇ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಇರ್ತಾರೆ. ತುಂಬಾ ಇನ್ಕಮ್ ಇರ್ತಕ್ಕಂಥವ್ರು ಕೂಡ ಅಷ್ಟೇ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತಾರೆ. ಅಲ್ಲಿಗೆ ತುಂಬಾ ಇನ್ಕಮ್ ಇರ್ತಕ್ಕಂಥವ್ರಿಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ, ಸ್ವಲ್ಪ ಇನ್ಕಮ್ ಇರ್ತಕ್ಕಂಥವ್ರು ಕೂಡ ಅವರ ಮಟ್ಟಿಗೆನೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯ ಒಂದು ರೆಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ನಿಂದ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಮೆರಿಟ್ ಬೇಸಿಸ್ ಮೇಲೆ ಟ್ಯಾಕ್ಸ್ ಕೊಡ್ತಕ್ಕಂಥ ಒಂದು ಪದ್ಧತಿಗೆ ಸೊ ಈ ಒಂದು ಬದಲಾವಣೆ ಪುಷ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ GST ಇಸ್ ಆಲ್ ಅಬೌಟ್. ಇದನ್ನ ನಾವು ಕಾಂಪ್ರಹೆನ್ಸಿವ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮುಂಚೆ ಹಲವಾರು ರೀತಿಯ ಟ್ಯಾಕ್ಸೇಷನ್ ಸಿಸ್ಟಮ್ ಇತ್ತು, ಅದನ್ನೆಲ್ಲ ಯೂನಿಫೈ ಮಾಡಿ ಈಗ ಮಾಡಿರ್ತಕ್ಕಂಥ ಒಂದೇ ಸಮಗ್ರವಾಗಿರ್ತಕ್ಕಂಥ ಒಂದು ತೆರಿಗೆ ಆಗಿರುತ್ತೆ. ಇದು ಮಲ್ಟಿ ಸ್ಟೇಜ್ ಡೆಸ್ಟಿನೇಷನ್ ಬೇಸ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇದು ಗೂಡ್ಸ್ ಮತ್ತೆ ಸರ್ವಿಸಸ್, ಉತ್ಪನ್ನಗಳು ಮತ್ತು ಸೇವೆಗಳು ಎರಡಕ್ಕೂ ಕೂಡ ವಿಧಿಸಲಾಗ್ತಕ್ಕಂಥ ಒಂದು ಪರೋಕ್ಷವಾಗಿರ್ತಕ್ಕಂಥ ತೆರಿಗೆ ಆಗಿರುತ್ತೆ. ಇದನ್ನ ಡೆಸ್ಟಿನೇಷನ್ ಬೇಸ್ಡ್ ಅಂತ ಹೇಳ್ತೇವೆ. ಏನಕ್ಕೆ ಇದನ್ನ ಗಮ್ಯಸ್ಥಾನದ ತೆರಿಗೆ ಅಂತ ಕರಿತೇವೆ ಅದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಟ್ ವಾಸ್ ಇಂಪ್ಲಿಮೆಂಟೆಡ್ ಆನ್ 1st July 2017. ಸೊ ಇದನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ 2017ರಲ್ಲಿ 1ನೇ ತಾರೀಕು ಜುಲೈ ತಿಂಗಳಿನಲ್ಲಿ ಜಾರಿಗೆ ತಂದಿರತಕ್ಕಂಥ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ನಲ್ಲಿ ಮುಂಚೆ ಇದ್ದಂತ ಯಾವ ಸ್ಟೇಟ್ ಟ್ಯಾಕ್ಸ್ ಅಂದ್ರೆ ರಾಜ್ಯ ತೆರಿಗೆಗಳಲ್ಲಿ ಮುಂಚೆ ಯಾವ್ದ್ಯಾವ್ದಿತ್ತು ಅದನ್ನೆಲ್ಲ ಈಗ GST ಒಳಗಡೆ ಸೇರಿಸಲಾಗಿರುತ್ತೆ. ಹಾಗಿದ್ರೆ ಯಾವ ಮುಂಚಿನ ತೆರಿಗೆಗಳನ್ನ GST ಒಂದೇ ತೆರಿಗೆಯಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಸ್ಟೇಟ್ ಟ್ಯಾಕ್ಸ್ ರಾಜ್ಯ ತೆರಿಗೆ, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂದ್ರೆ ಕೇಂದ್ರದ ಮಾರಾಟ ತೆರಿಗೆ, ಪರ್ಚೇಸ್ ಟ್ಯಾಕ್ಸ್ ಅಂತ ಇತ್ತು, ಲಕ್ಸುರಿ ಟ್ಯಾಕ್ಸ್, ಎಂಟ್ರಿ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಟ್ಯಾಕ್ಸಸ್ ಆನ್ ಅಡ್ವರ್ಟೈಸ್ಮೆಂಟ್ಸ್, ಟ್ಯಾಕ್ಸಸ್ ಆನ್ ಲಾಟ್ರೀಸ್, ಬೆಟ್ಟಿಂಗ್ ಅಂಡ್ ಗ್ಯಾಮ್ಲಿಂಗ್ ಏನಿರುತ್ತೆ ಸೊ ಇವೆಲ್ಲವನ್ನ ಸಬ್ಸ್ಯೂಮ್ ಮಾಡುವ ಮುಖಾಂತರ ಅದನ್ನ GST ವ್ಯಾಪ್ತಿಗೆ ತಂದಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ GST ಅನ್ನ ಯಾವ ಕಾನೂನಿನ ತಿದ್ದುಪಡಿ, ಸಾಂವಿಧಾನಿಕ ತಿದ್ದುಪಡಿ ಮುಖಾಂತರ ತಂದಿರ್ತಾರೆ ಅಂತ ನಾವು ನೋಡೋದಾದ್ರೆ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2016 2016ರ 101ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರ ಈ ಒಂದು GST ಯನ್ನ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಹಾಗಿದ್ರೆ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಆರ್ಟಿಕಲ್ಸ್ ವೆರಿ ಇಂಪಾರ್ಟೆಂಟ್. ಅದು ಯಾವ್ದು ಅಂತ ನಾವು ನೋಡೋದಾದ್ರೆ ಆರ್ಟಿಕಲ್ 246A, ಆರ್ಟಿಕಲ್ 246A ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಸ್ಪೆಷಲ್ ಪವರ್ಸ್ ಟು ಲೆಜಿಸ್ಲೇಟ್ ಆನ್ GST ಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ಮಾಡ್ತಕ್ಕಂಥ ಅಧಿಕಾರವನ್ನ ಈ ಒಂದು ವಿಧಿ ಮಾತಾಡುತ್ತೆ. ಸೊ ಈ ಒಂದು ಆರ್ಟಿಕಲ್ ನ ಪ್ರಕಾರ ಬೋತ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಟು ಮೇಕ್ ಲಾಸ್ ಆನ್ GST, ಪಾರ್ಲಿಮೆಂಟ್ ಹ್ಯಾಸ್ ಎಕ್ಸ್ಕ್ಲೂಸಿವ್ ಪವರ್ ಫಾರ್ ಇಂಟರ್ ಸ್ಟೇಟ್ ಸಪ್ಲೈ. ಅಂದ್ರೆ ಈ ಒಂದು GST ಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಎರಡಕ್ಕೂ ಕೂಡ ನೀಡಲಾಗಿರುತ್ತೆ. ಬಟ್ ಅಂತರ ರಾಜ್ಯ ಪೂರೈಕೆ ಏನಿರುತ್ತೆ ಅಂದ್ರೆ ಇಂಟರ್ ಸ್ಟೇಟ್ಸ್ ಏನಾದ್ರೂ ಸೇಲ್ಸ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ಮಾಡ್ತಕ್ಕಂಥ ಅಧಿಕಾರವನ್ನ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೆ ಬಿಟ್ಟುಕೊಡಲಾಗಿರುತ್ತೆ. ಸೊ ಇನ್ನು ಆರ್ಟಿಕಲ್ 369A ಅಂತ ಬರುತ್ತೆ. ಈ ವಿಧಿ 369A ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ ಲೆವಿ ಅಂಡ್ ಕಲೆಕ್ಷನ್ ಆಫ್ GST ಆನ್ ಇಂಟರ್ ಸ್ಟೇಟ್ ಟ್ರೇಡ್ ಅಂದ್ರೆ ಅಂತರ ರಾಜ್ಯ ವ್ಯಾಪಾರದಲ್ಲಿ ಮಾರಾಟವಾದಾಗ GST ವಿಧಿಸುವ ಮತ್ತು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಅನ್ನ ನಾವು ಆರ್ಟಿಕಲ್ 369A ಒಳಗಡೆ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ವಿಧಿ ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ IGST ಅಂದ್ರೆ ಇಂಟರ್ ಸ್ಟೇಟ್ ಬಿಸ್ನೆಸ್ ಆದ್ರೆ ಅದನ್ನ ನಾವು IGST ಅಂತ ಹೇಳ್ತೇವೆ. ಈಸ್ ಲೆವಿಡ್ ಬೈ ಸೆಂಟರ್ ಅಂಡ್ ಅಪಾಯಿಂಟೆಡ್ ಬಿಟ್ವೀನ್ apportioned between center and states based on GST council recommendations. Imports are treated as interstate supplies. ಅಂದ್ರೆ ಈ ಒಂದು ವಿಧಿಯ ಪ್ರಕಾರ GST ಅನ್ನ ಕೇಂದ್ರ ಸರ್ಕಾರ ವಿಧಿಸುತ್ತೆ,
ಮತ್ತು GST ಮಂಡಳಿಯ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅದನ್ನು ಹಂಚಲಾಗುತ್ತೆ. ಯಾಕಂದರೆ GST ಕೌನ್ಸಿಲ್ ಯಾವ ರೀತಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಫಾರಸುಗಳನ್ನು ಕೊಡಬೇಕಾಗಿರುತ್ತೆ. ಆಮದುಗಳನ್ನು ಅಂತರ ರಾಜ್ಯ ಪೂರೈಕೆ ಎಂದು ಪರಿಗಣಿಸ್ತಕ್ಕಂಥದ್ದನ್ನು ಈ ಒಂದು ವಿಧಿಯ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಆರ್ಟಿಕಲ್ 279A ಅಂತ ಬರುತ್ತೆ. ಈ ಆರ್ಟಿಕಲ್ 279A ನ ಅಡಿಯಲ್ಲಿ GST ಕೌನ್ಸಿಲ್ ಅನ್ನ ಅಂದ್ರೆ GST ಮಂಡಳಿಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪವರ್ ಅನ್ನ ನೀಡಲಾಗಿರುತ್ತೆ. ಸೊ ಎಸ್ಟಾಬ್ಲಿಷಸ್ ಅ ಫೆಡರಲ್ ಬಾಡಿ, ಇದೊಂದು ಒಕ್ಕೂಟ ಅಂಗವಾಗಿರುತ್ತೆ. ಚೇರ್ಡ್ ಬೈ ದಿ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್, ಅಂದ್ರೆ GST ಕೌನ್ಸಿಲ್ ನ ಯಾರ ನೇತೃತ್ವದಲ್ಲಿ GST ಕೌನ್ಸಿಲ್ ಅನ್ನ ಮಾಡಲಾಗುತ್ತೆ ಅಂದ್ರೆ ಕೇಂದ್ರ ಹಣಕಾಸು ಸಚಿವರ ಒಂದು ನೇತೃತ್ವದಲ್ಲಿ GST ಕೌನ್ಸಿಲ್ ಅನ್ನ ಮಾಡಲಾಗುತ್ತೆ. ಸೊ ಪ್ರತಿ ವರ್ಷ GST ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಸಭೆಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಸಭೆಗಳಲ್ಲಿ ರೇಟ್ಸ್ ಆಗಿರ್ಬೋದು, ಎಕ್ಸೆಂಪ್ಷನ್ಸ್ ಆಗಿರ್ಬೋದು, ಮತ್ತೆ ಮಾಡೆಲ್ ಲಾಸ್ ಆಗಿರ್ಬೋದು, ಇದರ ಬಗ್ಗೆ ಚರ್ಚೆಗಳನ್ನು ಮಾಡಿ ಶಿಫಾರಸುಗಳನ್ನು ಮಾಡುವ ಮುಖಾಂತರ ತಿದ್ದುಪಡಿಗಳನ್ನು ಮಾಡ್ತಕ್ಕಂಥ ಒಂದು ಕೌನ್ಸಿಲ್ ಅನ್ನ ನಾವು GST ಕೌನ್ಸಿಲ್ ಅಂತ ಹೇಳ್ತೇವೆ. ಸೊ GST ಕೌನ್ಸಿಲ್ ಅನ್ನ ವಿಧಿ 279A ನ ಅಡಿಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಆರ್ಟಿಕಲ್ 366 ಕ್ಲಾಸ್ 12A ಬರುತ್ತೆ. ಸೊ ಇದು ಡೆಫಿನೇಷನ್ ಆಫ್ GST ಗೆ ಒಂದು ವ್ಯಾಖ್ಯಾನವನ್ನ ನೀಡಲಾಗಿರುತ್ತೆ. ಸೊ ಇದರ ಪ್ರಕಾರ GST ಯ ಡೆಫಿನೇಷನ್ ಏನು ಅಂತ ನಾವು ನೋಡೋದಾದ್ರೆ, ಅ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಎಕ್ಸ್ಕ್ಲೂಡಿಂಗ್ ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಅಂದ್ರೆ GST ಅಂದ್ರೆ ಮಾನವನ ಬಳಕೆಗಾಗಿ ಮದ್ಯವನ್ನ ಹೊರತುಪಡಿಸಿ, ಅಂದ್ರೆ ಆಲ್ಕೋಹಾಲ್ ಅನ್ನ ಎಕ್ಸ್ಕ್ಲೂಡ್ ಮಾಡಿ ಸರಕು ಅಥವಾ ಸೇವೆಗಳು ಅಥವಾ ಎರಡರ ಪೂರೈಕೆಯ ಮೇಲೆ ವಿಧಿಸ್ತಕ್ಕಂಥ ಒಂದು ತೆರಿಗೆಯನ್ನ GST ಎಂದು ವ್ಯಾಖ್ಯಾನವನ್ನ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಆರ್ಟಿಕಲ್ 286 ಅಂತ ಬರುತ್ತೆ. ಈ ಒಂದು ಆರ್ಟಿಕಲ್ ಇಟ್ ಟಾಕ್ಸ್ ಅಬೌಟ್ ರಿಸ್ಟ್ರಿಕ್ಷನ್ಸ್ ಆನ್ ಸ್ಟೇಟ್ ಟ್ಯಾಕ್ಸೇಷನ್, ಅಂದ್ರೆ ರಾಜ್ಯ ತೆರಿಗೆಯ ಮೇಲೆ ನಿರ್ಬಂಧಗಳನ್ನ ನಾವು ಆರ್ಟಿಕಲ್ 286 ಅಲ್ಲಿ ನೋಡಬಹುದಾಗಿರುತ್ತೆ. ಸ್ಟೇಟ್ಸ್ ಕೆನ್ ನಾಟ್ ಟ್ಯಾಕ್ಸ್ ಇಂಟರ್ ಸ್ಟೇಟ್ ಟ್ರೇಡ್ ಆರ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಅಂದ್ರೆ ಅಂತರ ರಾಜ್ಯ ಮಟ್ಟದಲ್ಲಿ ವ್ಯಾಪಾರವನ್ನ ಮಾಡಿದಾಗ ರಾಜ್ಯ ಸರ್ಕಾರಗಳು ಅದಕ್ಕೆ ತೆರಿಗೆಯನ್ನ ವಿಧಿಸ್ತಕ್ಕಂಥ ಒಂದು ಅಧಿಕಾರವನ್ನ ನೀಡಲಾಗಿರೋದಿಲ್ಲ. ಇದನ್ನ ಆರ್ಟಿಕಲ್ 286 ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ GST ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡ್ಯುಯಲ್ ಸ್ಟ್ರಕ್ಚರ್ ಅಥವಾ ದ್ವಿರಚನೆ ಅಂತ ಕರಿತೇವೆ. ಏನಿದು ದ್ವಿರಚನೆ ಅಂತ ನಾವು ಇಲ್ಲಿ ನೋಡೋದಾದ್ರೆ, ಮೊದಲನೇದನ್ನ ನಾವು ಇಂಟ್ರಾ ಸ್ಟೇಟ್ ಅಂತ ಕರಿತೇವೆ. ಇಂಟ್ರಾ ಸ್ಟೇಟ್ ಅಂದ್ರೆ ರಾಜ್ಯದ ಒಳಗಡೆ ಆಗ್ತಕ್ಕಂಥ ಒಂದು ವ್ಯಾಪಾರ. ಇನ್ನೊಂದನ್ನ ನಾವು ಇಂಟರ್ ಸ್ಟೇಟ್ ಅಂತ ಹೇಳ್ತೇವೆ, ಅಂದ್ರೆ ರಾಜ್ಯಗಳ ಮಧ್ಯದಲ್ಲಿ ನಡೀತಕ್ಕಂಥ ವ್ಯಾಪಾರ. ಸೊ ರಾಜ್ಯದ ಒಳಗಡೆ ನಡೀತಕ್ಕಂಥ ವ್ಯಾಪಾರದಲ್ಲಿ ಬರ್ತಕ್ಕಂಥ GST ಅನ್ನ ಎರಡು ಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಒಂದನ್ನ CGST ಅಂತ ಹೇಳ್ತೇವೆ, ಇದು ಸೆಂಟ್ರಲ್ ಕೇಂದ್ರ ಸರ್ಕಾರದ GST. ಇನ್ನೊಂದನ್ನ SGST ಅಂತ ಹೇಳ್ತೇವೆ, ಇದು ಸ್ಟೇಟ್ ಗವರ್ಮೆಂಟ್ ನ GST ಆಗಿರುತ್ತೆ. ಸೊ ಅದೇ ಒಂದು ಮಾರಾಟ ಇಂಟರ್ ಸ್ಟೇಟ್ ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಆದರೆ ಅದನ್ನ IGST ಅಂತ ಹೇಳ್ತೇವೆ. ಇದನ್ನ ಇಂಟಿಗ್ರೇಟೆಡ್ GST ಅಂತ ನಾವು ಹೇಳ್ತಕ್ಕಂಥದ್ದು. ಸೊ ಇದರಿಂದ ಇದನ್ನ ನಾವು ಡ್ಯುಯಲ್ ಸ್ಟ್ರಕ್ಚರ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಡೆಸ್ಟಿನೇಷನ್ ಬೇಸ್ಡ್ ಅಂತ ನಾವು ಯಾಕೆ ಹೇಳ್ತೇವೆ? ನಮ್ಮ GST ಅನ್ನು ನಾವು ಗಮ್ಯಸ್ಥಾನದ ಒಂದು GST ಅಥವಾ ತೆರಿಗೆ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂದ್ರೆ, ಟ್ಯಾಕ್ಸ್ ರೆವೆನ್ಯೂ ಗೋಸ್ ಟು ಸ್ಟೇಟ್ ವೇರ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಕನ್ಸ್ಯೂಮ್ಡ್ ನಾಟ್ ಪ್ರೊಡ್ಯೂಸ್ಡ್. ಅಂದ್ರೆ ಈ ಒಂದು ತೆರಿಗೆ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಆ ಸರಕು ಅಥವಾ ಸೇವೆಗಳನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ ಆ ರಾಜ್ಯಕ್ಕೆ ಹೋಗುತ್ತೆ ಹೊರತಾಗಿ ಯಾರು ಅದನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅಥವಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ ರಾಜ್ಯಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿಗೆ ಅದು ರೀಚ್ ಆಗ್ತಕ್ಕಂಥ ಪ್ಲೇಸ್ ಏನಿದೆ ಅದನ್ನ ನಾವು ಡೆಸ್ಟಿನೇಷನ್ ಅಥವಾ ಗಮ್ಯಸ್ಥಾನ ಅಂತ ಹೇಳ್ತೇವೆ. ಸೊ ನಮ್ಮ ತೆರಿಗೆ ಪದ್ಧತಿ ಕೂಡ ಗಮ್ಯಸ್ಥಾನಕ್ಕೆ ನೀಡುವ ಕಾರಣದಿಂದ GST ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಸ್ಟಿನೇಷನ್ ಬೇಸ್ಡ್ ಸಿಸ್ಟಮ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯುರೇನಸ್ನ ಹೊಸದಾಗಿ ಪತ್ತೆಯಾದ 29ನೇ ಚಂದ್ರನನ್ನು ತಾತ್ಕಾಲಿಕವಾಗಿ ಏನೆಂದು ಹೆಸರಿಸಲಾಗಿದೆ? The newly discovered 29 moon of Uranus has been provisionally named as. ಈ ಪ್ರಶ್ನೆಗೆ ಸರಿಯಾದ ಉತ್ತರ S225U1 ಅಂತ ನಾಮಕರಣ ಮಾಡಿರ್ತಾರೆ. ಯುರೇನಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಹೊಸ ಚಂದ್ರನನ್ನ 29ನೇ ಚಂದ್ರನನ್ನ ಈಗ ಪತ್ತೆ ಮಾಡಲಾಗಿರುತ್ತೆ. ಈ ಒಂದು ಚಂದ್ರನಿಗೆ S2025U1 ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ಗಮನಿಸಬಹುದಾಗಿರುತ್ತೆ. ಸೊ ಮಧ್ಯದಲ್ಲಿರ್ತಕ್ಕಂಥದ್ದು ಯುರೇನಸ್ ಆಗಿರುತ್ತೆ. ಯುರೇನಸ್ ಸುತ್ತಲೂ ಈ ರೀತಿಯಾಗಿರ್ತಕ್ಕಂಥ
ಪ್ರಕಾಶಮಾನವಾಗಿರ್ತಕ್ಕಂಥ ರಿಂಗ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ಈಗ ಪತ್ತೆ ಆಗಿರ್ತಕ್ಕಂಥದ್ದು ಹೊಸ ಮೂನ್ ಆಗಿರುತ್ತೆ. ಸೊ ಇದಕ್ಕೆ ಒಂದು ಪ್ರಾವಿಷನಲ್ ನಾಮಕರಣವನ್ನ ನೀಡಲಾಗಿರುತ್ತೆ. ಯಾಕೆ ಸರ್ ನಮ್ಗೆ ಇಷ್ಟು ದಿನ ಇದು ಪತ್ತೆ ಆಗಿಲ್ಲ ಅಂತ ನಾವು ನೋಡೋದಾದ್ರೆ, ಈ ಪ್ರಕಾಶಮಾನವಾದ ರಿಂಗ್ಸ್ ಏನಿರುತ್ತೆ, ಸೊ ಆ ಒಂದು ಬೆಳಕಿನ ಕಾರಣದಿಂದ ಈಗ ಈ ಒಂದು ಮೂನ್ ಪತ್ತೆ ಆಗಿರಲಿಲ್ಲ. ಬಟ್ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸ್ಪೇಸ್ ಟೆಲಿಸ್ಕೋಪ್ ಏನಿರುತ್ತೆ, ಅದು ಅತ್ಯಂತ ಪವರ್ಫುಲ್ ಆಗಿರುವ ಕಾರಣದಿಂದ ಈ ಹೊಸದೊಂದು ಚಂದ್ರನನ್ನ ಕೂಡ ಪತ್ತೆ ಮಾಡಲಾಗಿರುತ್ತೆ. ಹಾಗಿದ್ರೆ ಇದನ್ನ ಪತ್ತೆ ಮಾಡಿರ್ತಕ್ಕಂಥ ಟೆಲಿಸ್ಕೋಪ್ ಯಾವುದು ಅಂದ್ರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನ ಮುಖಾಂತರ ಇದನ್ನ ಪತ್ತೆ ಮಾಡಿರ್ತಾರೆ. ಇದು ಯುರೇನಸ್ಗೆ ಸಂಬಂಧಪಟ್ಟಂತೆ 29ನೇ ಮೂನ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಮೂನ್ ನ ಒಂದು ವಿಸ್ತೀರ್ಣವನ್ನ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ 6 ಮೈಲಿಗಳಷ್ಟು ಡಯಾಮೀಟರ್ ಅನ್ನ ಹೊಂದಿರುತ್ತೆ. ಅಂದ್ರೆ ಅದರ ಒಂದು ಡಯಾಮೀಟರ್ ವ್ಯಾಸ ಎಷ್ಟಿರುತ್ತೆ ಅಂದ್ರೆ 6 ಮೈಲ್ಸ್ ಇರುತ್ತೆ, 6 ಮೈಲಿಗಳಷ್ಟು ಇರುತ್ತೆ. ಇಟ್ ಈಸ್ ಒನ್ ಆಫ್ ದಿ ಸ್ಮಾಲೆಸ್ಟ್ ನೋನ್ ಮೂನ್ಸ್ ಇನ್ ಆರ್ ಸೋಲಾರ್ ಸಿಸ್ಟಮ್. ಅಂದ್ರೆ ನಮ್ಮ ಸೌರ ಮಂಡಲದಲ್ಲಿ ನಮಗೆ ಇದುವರೆಗೂ ತಿಳಿದಿರ್ತಕ್ಕಂಥ ಚಂದ್ರರುಗಳಲ್ಲಿ ಇದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಮೂನ್ ಆಗಿರುತ್ತೆ. ಸೊ ಇದು ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ನಮ್ಗೆ ಗೊತ್ತು 2 ಪಾತ್ಸ್ ಇರುತ್ತೆ, ಒಂದು ಎಲಿಪ್ಟಿಕಲ್ ಪಾತ್ ಇರುತ್ತೆ, ಇನ್ನೊಂದನ್ನ ಸರ್ಕ್ಯುಲರ್ ಪಾತ್ ಅಂತ ಕರಿತೇವೆ. ಸೊ ಈ ಒಂದು ಚಂದ್ರ ಸರ್ಕ್ಯುಲರ್ ಅಂದ್ರೆ ವೃತ್ತಾಕಾರದಲ್ಲಿ ಸುತ್ತತಕ್ಕಂಥ ಒಂದು ಚಂದ್ರನಾಗಿರುತ್ತೆ. 56 ಕಿಲೋಮೀಟರ್ಸ್ ಫ್ರಮ್ ಯುರೇನಸ್ ಸೆಂಟರ್, ಅಂದ್ರೆ ಯುರೇನಸ್ ನಿಂದ ಅದು 56,000 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದು ಇನ್ನರ್ ಮೂನ್ಸ್ ಆಗಿರ್ತಕ್ಕಂಥ ಒಪಿಲಿಯಾ ಮತ್ತೆ ಬ್ರಿಯಾಂಕ, ಈ 2 ಚಂದ್ರನಗಳ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಚಂದ್ರನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವೈ ಇಟ್ ಮ್ಯಾಟರ್ಸ್, ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ its faintness and proximity to Uranus rings made it invisible to earlier missions. ಅಂದ್ರೆ ಮುಂಚೆ ಮಾಡಿದಂತಹ ವೊಯಾಜರ್ 2 ಆಗಿರಬಹುದು, ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಆಗಿರಬಹುದು, ಇವೆರಡಕ್ಕೂ ಕೂಡ ಇದು ಕಂಡು ಬಂದಿಲ್ಲ. ಸೊ ಈಗ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ಗೆ ಕಂಡು ಬಂದಿರತಕ್ಕಂಥ ಒಂದು ಮೂನ್ ಆಗಿರುತ್ತೆ. ಆಲ್ ಯುರೇನಸ್ ಮೂನ್ಸ್ಗೆ ಯಾವ ರೀತಿ ನಾಮಕರಣ ಮಾಡಿರ್ತಾರೆ ಅಂದ್ರೆ ಶೇಕ್ಸ್ಪಿಯರ್ ಮತ್ತೆ ಅಲೆಕ್ಸಾಂಡರ್ ಪೋಪ್ ಇವರ ಒಂದು ಪಾತ್ರಗಳ ಹೆಸರನ್ನ ಈ ಚಂದ್ರರಿಗೆ ನಾಮಕರಣವನ್ನ ಮಾಡಲಾಗಿರುತ್ತೆ. S2025U1 ಏನಿದೆ ಇದಕ್ಕಿನ್ನೂ ಅಫಿಷಿಯಲಿ ನಾಮಕರಣ ಮಾಡಲಾಗುತ್ತೆ. ಅಧಿಕೃತವಾಗಿ ಇದಕ್ಕೆ ನಾಮಕರಣವನ್ನ ಮಾಡ್ತಕ್ಕಂಥವರು ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್, ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟದಿಂದ ಇದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಹೆಸರನ್ನ ನಾಮಕರಣ ಮಾಡಲಾಗುತ್ತೆ. ಹಾಗಿದ್ರೆ ಯುರೇನಸ್ ಬಗ್ಗೆ ನಮ್ಮ ಜಿಯೋಗ್ರಫಿಯ ಬೇಸಿಕ್ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಯುರೇನಸ್ ಅನ್ನ ಡಿಸ್ಕವರಿ ಮಾಡಿರ್ತಕ್ಕಂಥದ್ದು 1781 ನಲ್ಲಿ 1781ರಲ್ಲಿ ವಿಲಿಯಮ್ಸ್ ಹ್ಯಾರ್ಷಲ್ ಅಂತಕ್ಕಂಥವ್ರು ಇದನ್ನ ಡಿಸ್ಕವರಿ ಮಾಡ್ತಾರೆ. ಸೊ ಇದು ಸೂರ್ಯನಿಂದ 7th ಪ್ಲಾನೆಟ್ ಆಗಿರುತ್ತೆ, ಅಂದ್ರೆ ಸೂರ್ಯನಿಂದ 7ನೇ ಗ್ರಹವಾಗಿ ನೋಡಬಹುದಾಗಿರುತ್ತೆ. ಇದರ ವ್ಯಾಸ ಅಥವಾ ಡಯಾಮೀಟರ್ ಎಷ್ಟಿರುತ್ತೆ ಅಂದ್ರೆ ನಮ್ಮ ಭೂಮಿಯ 4 ಪಟ್ಟು ಜಾಸ್ತಿ ಡಯಾಮೀಟರ್ ಅನ್ನ ಹೊಂದಿರತಕ್ಕಂಥ ಪ್ಲಾನೆಟ್ ಆಗಿರುತ್ತೆ. ಸೊ ಇದರ ದ್ರವ್ಯ ರಾಶಿ ಅಥವಾ ಮಾಸ್ ಎಷ್ಟಿರುತ್ತೆ ಅಂದ್ರೆ 14.5 ಟೈಮ್ಸ್ ಮೋರ್ ದೆನ್ ದಿ ಅರ್ತ್, ಅಂದ್ರೆ ನಮ್ಮ ಭೂಮಿಯ 14.5 ಪಟ್ಟು ಹೆಚ್ಚು ದ್ರವ್ಯ ರಾಶಿಯನ್ನ ಹೊಂದಿರತಕ್ಕಂಥ ಪ್ಲಾನೆಟ್ ಆಗಿರುತ್ತೆ. ಸೊ ಇದಕ್ಕೆ ಇರ್ತಕ್ಕಂಥ ಮೂನ್ಗಳು ಈಗ 29 ಚಂದ್ರಗಳು ಕನ್ಫರ್ಮ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದಕ್ಕೆ ಉಂಗುರಗಳು ಎಷ್ಟಿದಾವೆ ಅಂದ್ರೆ 13 ಫೇಂಟ್ ಅಂದ್ರೆ 13 ಮಸುಕ ಆಗಿರ್ತಕ್ಕಂಥ ಒಂದು ಉಂಗುರಗಳನ್ನ ಇದು ಹೊಂದಿರುತ್ತೆ. ಇದರ ರೊಟೇಷನ್ ಅಂತಕ್ಕಂಥದ್ದು ರೆಟ್ರೋಗ್ರೇಡ್ ಆಗುತ್ತೆ. ರೆಟ್ರೋಗ್ರೇಡ್ ಅಂದ್ರೆ ಇದು ಆಲ್ಮೋಸ್ಟ್ ನಮ್ಮ ಭೂಮಿ ಅಂತಕ್ಕಂಥದ್ದು ವೆಸ್ಟ್ ಇಂದ ಈಸ್ಟ್ಗೆ ಈ ರೀತಿಯಾಗಿ ತಿರುಗ್ತಾ ಇರುತ್ತೆ. ಬಟ್ ಯುರೇನಸ್ ಅಂತಕ್ಕಂಥದ್ದು ಆಲ್ಮೋಸ್ಟ್ ಈಕ್ವೇಟರ್ ಮೇಲೆ ಅದು ಟಿಲ್ಟ್ ಆಗಿರುತ್ತೆ. ಸೊ ಈಕ್ವೇಟರ್ ಅಥವಾ ಸಮಭಾಜಕ ವೃತ್ತದ ಮೇಲೆ ಟಿಲ್ಟ್ ಆಗಿರೋದ್ರಿಂದ ಸೊ ಅದು ವಿರುದ್ಧ ದಿಕ್ಕಿನಲ್ಲಿ ರೊಟೇಟ್ ಆಗ್ತಕ್ಕಂಥ ಒಂದು ಪ್ಲಾನೆಟ್ ಆಗಿ ನೋಡಬಹುದಾಗಿರುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ರೆಟ್ರೋಗ್ರೇಡ್ ಅಂತ ಹೇಳ್ತೇವೆ. 17 hours 14 minutes ಅಲ್ಲಿ ಅದು ಒಂದು ರೊಟೇಷನ್ ಅನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಪ್ಲಾನೆಟ್ ಆಗಿರುತ್ತೆ. ಸೊ ಇದರ ಆಕ್ಸಿಯಲ್ ಟಿಲ್ಟ್ ಎಷ್ಟಿರುತ್ತೆ ಅಂದ್ರೆ ಅಕ್ಷಾಂಶೀಯ ಓರೆ ಎಷ್ಟಿರುತ್ತೆ ಅಂತ ನಾವು ನೋಡೋದಾದ್ರೆ 98 ಡಿಗ್ರೀಸ್ ಅಷ್ಟು ಬೆಂಡ್ ಆಗಿರುತ್ತೆ. ಸೊ ಅದನ್ನ ಮುಂದಿನ ಚಿತ್ರದಲ್ಲಿ ನಾನು ನೋಡ್ತೇನೆ. ಸೊ 98 ಡಿಗ್ರೀಸ್ ಅಷ್ಟು ಬೆಂಡ್ ಆಗಿರುವ ಕಾರಣದಿಂದ ಅದರ ಸ್ಪಿನ್ ಅಥವಾ ಅದರ ತಿರುಗ್ತಕ್ಕಂಥದ್ದು ಏನಿದೆ ಅದು ಸೈಡ್ ಇಂದ ಅಥವಾ ಅದರ ಬದಿಯಿಂದ ತಿರುಗ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಇದರ ಅಟ್ಮಾಸ್ಫಿಯರ್ ಅಥವಾ ವಾತಾವರಣದಲ್ಲಿ ಯಾವ ಅನಿಲಗಳು ಇರುತ್ತೆ ಅಂತ ನಾವು ನೋಡೋದಾದ್ರೆ ಹೈಡ್ರೋಜನ್, ಹೀಲಿಯಂ, ಮೀಥೇನ್ ಇರುತ್ತೆ. ಸೊ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಇರುತ್ತೆ, ಅಂದ್ರೆ 224 ಡಿಗ್ರಿ ಸೆಲ್ಸಿಯಸ್ ಮೈನಸ್ಗೆ ಹೋಗ್ತಕ್ಕಂಥ ಒಂದು ಪ್ಲಾನೆಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಸರ್ಫೇಸ್ ಗ್ರಾವಿಟಿ, ಮೇಲ್ಮೈನ ಗುರುತ್ವಾಕರ್ಷಣ ಶಕ್ತಿ 0.89 ಗ್ರಾಮ್ಸ್ ಇರುತ್ತೆ. ಸೊ ಇಟ್ ಈಸ್ ಸ್ಲೈಟ್ಲಿ ಲೆಸ್ ದೆನ್ ದಿ ಅರ್ತ್, ಅಂದ್ರೆ ಭೂಮಿಗಿಂತ ಸ್ವಲ್ಪ ಮಾತ್ರ ಕಡಿಮೆ ಗುರುತ್ವಾಕರ್ಷಣ ಶಕ್ತಿಯನ್ನ ಇದು ಹೊಂದಿರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಸಿ ಹಿಯರ್. ಸೊ ಇದು ನಮ್ಮ ಭೂಮಿಯ ಒಂದು
ಆಕ್ಸಿಸ್ ಏನಿರುತ್ತೆ ಸೊ ಇದು 20 ಡಿಗ್ರೀಸ್ ಅಷ್ಟು ಈ ಕಡೆಗೆ ಬೆಂಡ್ ಆಗಿರುತ್ತೆ. ಅದೇ ಯುರೇನಸ್ ಅನ್ನ ನಾವು ನೋಡೋದಾದ್ರೆ 98 ಡಿಗ್ರೀಸ್ ಅಷ್ಟು ಬೆಂಡ್ ಆಗಿರುತ್ತೆ. ಆಲ್ಮೋಸ್ಟ್ ಅದು ಈಕ್ವೇಟರ್ ಅನ್ನ ಟಚ್ ಆಗೋದ್ರಿಂದ ಇದು ಸೈಡ್ ಅಲ್ಲಿ ತಿರುಗ್ತಾ ರೀತಿಯಲ್ಲಿ ಕಾಣಿಸ್ತಕ್ಕಂಥ ಒಂದು ಪ್ಲಾನೆಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಾಟ್ ಮೇಕ್ಸ್ ಯುರೇನಸ್ ಯೂನಿಕ್? ಯುರೇನಸ್ ಯಾಕೆ ಒಂದು ವಿಶಿಷ್ಟವಾದ ಪ್ಲಾನೆಟ್ ಅಂತ ಹೇಳ್ಬೋದಾಗಿರುತ್ತೆ ಅಂದ್ರೆ ಬಿಕಾಸ್ ಆಫ್ ದಿ ಆಕ್ಸಿಸ್ ಟಿಲ್ಟ್, ಅದರ ಒಂದು ಅಕ್ಷಯ ಓರೆ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಟಿಲ್ಟ್ ಆಗಿರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಇದು ಹೆಂಗ್ ಕಾಣಿಸುತ್ತೆ ಅಂದ್ರೆ ಅದರ ಪೋಲ್ಸ್ ಏನಿರುತ್ತೆ, ಧ್ರುವ ಪ್ರದೇಶಗಳೇನಿರುತ್ತೆ ಅದು ಸಮಭಾಜಕ ವೃತ್ತಕ್ಕೆ ಟಚ್ ಆಗ್ತಾ ರೀತಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಭೂಮಿಯ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅನ್ನ ನಾವಿಲ್ಲಿ ನೋಡ್ಬೋದು. ಇದು ಈಕ್ವೇಟರ್ ಆಗಿರುತ್ತೆ. ಸೊ ನಾರ್ತ್ ಪೋಲ್ಗೂ ಸೌತ್ ಪೋಲ್ಗೂ ನಾರ್ತ್ ಪೋಲ್ಗೂ ಸೌತ್ ಪೋಲ್ಗೂ ಮತ್ತೆ ಈಕ್ವೇಟರ್ಗೂ, ಪೋಲ್ಸ್ಗೂ ಮತ್ತೆ ಈಕ್ವೇಟರ್ಗೂ ಸಾಕಷ್ಟು ಡಿಸ್ಟೆನ್ಸ್ ಇರುತ್ತೆ. ಬಟ್ ಇಲ್ಲಿ ನೋಡ್ಬೋದು ನಾರ್ತ್ ಪೋಲ್ ಸೌತ್ ಪೋಲ್ ಆಲ್ಮೋಸ್ಟ್ ಈಕ್ವೇಟರ್ ಮೇಲೆ ಅದು ಅಲೈನ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಕ್ಕಂಥ ಒಂದು ವಿಶೇಷ ಗ್ರಹವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ದಿಸ್ ಲೀಡ್ಸ್ ಟು 42 ಇಯರ್ ಲಾಂಗ್ ಸೀಸನ್ಸ್. ಅಂದ್ರೆ ಇದಕ್ಕೆ ಒಂದು ಋತುಮಾನ ಬಂದ್ರೆ ಆ ಋತು ಮುಗಿಯೋಷ್ಟೊತ್ತಿಗೆ 42 ವರ್ಷಗಳು ಕಳಿಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಭೂಮಿಯಲ್ಲಿ ಈ ಋತುಗಳು ಒಂದು ವರ್ಷದಲ್ಲೇ ಬದಲಾಗುತ್ತೆ. ಬಟ್ ಯುರೇನಸ್ ನಲ್ಲಿ ಒಂದು ಸೀಸನ್ ಬಂದಾಗ, ಇವಾಗ ಒಂದು ಬೇಸಿಗೆ ಬಂದಿದ್ದೆ ಆದಲ್ಲಿ 42 ವರ್ಷಗಳ ನಂತರ ಇನ್ನೊಂದು ಸೀಸನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಪ್ಲಾನೆಟ್ ನ ಒಂದು ವಿಶೇಷತೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಮಸೂದೆಯಡಿಯಲ್ಲಿ ನಿಷೇಧಿತ ಆನ್ಲೈನ್ ಹಣದ ಆಟಗಳನ್ನು ನೀಡುವುದಕ್ಕೆ ಸಂಭಾವ್ಯ ದಂಡಗಳು ಎಷ್ಟು? What are the potential penalties for offering banned online money games under the bill? ಸೊ ಈಗ ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಏನಿರುತ್ತೆ ಇದನ್ನ ನಿಷೇಧ ಮಾಡ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ತರ್ತಾ ಇದೆ. ಸೊ ಈ ಒಂದು ಕಾನೂನನ್ನ ಉಲ್ಲಂಘಿಸಿ ಯಾರಾದರೂ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಅನ್ನ ಅಥವಾ ಆನ್ಲೈನ್ ಗ್ಯಾಮ್ಲಿಂಗ್ ಗೇಮ್ಸ್ ಅನ್ನ ಯಾರಾದರೂ ಮಾಡಿದ್ದೇ ಆದಲ್ಲಿ ಅವರಿಗೆ ಪ್ರಸ್ತಾವನೆಯ ಪ್ರಕಾರ ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3 ವರ್ಷಗಳ ಕಾಲ ಅವರಿಗೆ ಶಿಕ್ಷೆಯನ್ನು ನೀಡಲಾಗುತ್ತೆ. ಸೊ ಇದು ಪಾರ್ಲಿಮೆಂಟ್ ಪಾಸಸ್ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್. ಸೊ ಸಂಸತ್ತು ಈಗ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ 2025 ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಇದನ್ನ ಮೇಜರ್ ಶಿಫ್ಟ್ ಇನ್ ಹೌ ಡಿಜಿಟಲ್ ಗೇಮಿಂಗ್ ಈಸ್ ಗವರ್ನರ್ಡ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಡಿಜಿಟಲ್ ಗೇಮಿಂಗ್ ಅಂತಕ್ಕಂಥದ್ದು ತುಂಬಾ ವೈರಲ್ ಆಗಿ ಸ್ಪ್ರೆಡ್ ಆಗಿ ಸಾಕಷ್ಟು ಕುಟುಂಬಗಳು ಇದರಿಂದ ಸಫರ್ ಆಗ್ತಾ ಇರುವ ಕಾರಣದಿಂದ ಸೊ ಈ ಒಂದು ಮಸೂದೆಯನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ. ಸೊ ಇದರಲ್ಲಿರ್ತಕ್ಕಂಥ ಸೆಗ್ಮೆಂಟ್ಸ್ ಯಾವ್ದು ಅಂದ್ರೆ ಯಾವ ವಿಭಾಗಗಳಲ್ಲಿ ನಾವು ಕಾನೂನನ್ನ ನೋಡಬಹುದಾಗಿರುತ್ತೆ ಅಂದ್ರೆ ಒಂದು ಆನ್ಲೈನ್ ಮನಿ ಗೇಮ್ಸ್ ಅಂದ್ರೆ ಆನ್ಲೈನ್ ಅಲ್ಲಿ ಹಣಕ್ಕೆ ಸಂಬಂಧಪಟ್ಟಂತೆ ಗೇಮ್ಸ್ ಏನಿರುತ್ತೆ ಸೊ ಈ ಒಂದು ಗೇಮ್ಸ್ ಅನ್ನ ಇನ್ಮೇಲೆ ಅಂದ್ರೆ ಇದು ಕಾಯ್ದೆ ಆದ ನಂತರ ಇಟ್ ಇಸ್ ಬ್ಯಾಂಡ್ ನೇಷನ್ ವೈಡ್, ಸಂಪೂರ್ಣವಾಗಿ ರಾಷ್ಟ್ರಾದ್ಯಂತ ಇದನ್ನ ನಿಷೇಧ ಮಾಡಲಾಗಿರುತ್ತೆ. ಇನ್ಕ್ಲೂಡ್ಸ್ ಗೇಮ್ಸ್ ಇನ್ವಾಲ್ವಿಂಗ್ ಸ್ಟೇಕ್ಸ್, ವೇಜಸ್ ಅಂಡ್ ಮಾನಿಟರಿ ರಿವಾರ್ಡ್ಸ್. ಅಂದ್ರೆ ಯಾವುದೇ ರೀತಿಯ ಹಣವನ್ನ ಒಳಗೊಂಡಿರ್ತಕ್ಕಂಥ ಎಲ್ಲ ಗೇಮ್ಸ್ಗಳನ್ನ ಆನ್ಲೈನ್ ಗೇಮ್ಸ್ಗಳನ್ನ ಸಂಪೂರ್ಣವಾಗಿ ರಾಷ್ಟ್ರಾದ್ಯಂತ ನಿಷೇಧ ಮಾಡಲಾಗಿರುತ್ತೆ. ಸೊ ಎರಡನೇದು ಇ ಸ್ಪೋರ್ಟ್ಸ್ ಅಂತ ಬರುತ್ತೆ, ಈ ಕ್ರೀಡೆ ಅಂತ ಹೇಳ್ತೇವೆ. ಸೊ ಇದಕ್ಕೆ ಆಕ್ಚುಲಿ ಉತ್ತೇಜನವನ್ನ ನೀಡಲಾಗ್ತಾ ಇದೆ. ಸೊ ಈ ಸ್ಪೋರ್ಟ್ಸ್ಗೆ ಪ್ರಮೋಷನ್ ಅಥವಾ ಉತ್ತೇಜನವನ್ನ ನೀಡಲಾಗ್ತಾ ಇದೆ. ಸೊ ಇಟ್ ಈಸ್ ರೆಕಗ್ನೈಸ್ಡ್ ಆಸ್ ಲೆಜಿಟಮೇಟ್ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ವಿತ್ ಲೀಗಲ್ ಸ್ಟೇಟಸ್. ಅಂದ್ರೆ ಇದಕ್ಕೆ ಒಂದು ಕಾನೂನುಬದ್ಧ ಸ್ಥಾನಮಾನವನ್ನ ಕೊಡುವ ಮುಖಾಂತರ ಇದನ್ನ ಸ್ಪರ್ಧಾತ್ಮಕ ಕ್ರೀಡೆಯಾಗಿ ಗುರುತಿಸಲಾಗುತ್ತೆ. ಸೊ ಈ ಸ್ಪೋರ್ಟ್ಸ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದನ್ನ ಈ ಮಸೂದೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಅಂಡ್ ಆನ್ಲೈನ್ ಸೋಷಿಯಲ್ ಗೇಮ್ಸ್ ಅಂದ್ರೆ ಆನ್ಲೈನ್ ಸಾಮಾಜಿಕ ಆಟಗಳು, ಫಾರ್ ಎಕ್ಸಾಂಪಲ್ ಚೆಸ್, ಸುಡೋಕೋ ಮತ್ತೆ ಸಾಲಿಟರ್, ಈ ರೀತಿಯ ಒಂದು ಗೇಮ್ಗಳೇನಿರ್ತವೆ ಸೊ ಇದನ್ನು ಕೂಡ ಎನ್ಕರೇಜ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ದೇರ್ ಶುಡ್ ನಾಟ್ ಬಿ ಎನಿ ಮನಿ ಇನ್ವಾಲ್ವ್ಡ್. ಅಂದ್ರೆ ಈ ಒಂದು ಆಟಗಳಲ್ಲಿ ಯಾವುದೇ ಹಣದ ಹೂಡಿಕೆ ಇರಬಾರ್ದು. ಸೊ ಆ ರೀತಿಯ ಗೇಮ್ಸ್ಗಳನ್ನ ಕೂಡ ಪ್ರಮೋಟ್ ಮಾಡಲಾಗುತ್ತೆ. ಹಾಗಿದ್ರೆ ಏನನ್ನ ನಿಷೇಧ ಮಾಡಲಾಗಿದೆ ಅಂದ್ರೆ ಆಫರಿಂಗ್ ಆರ್ ಫೆಸಿಲಿಟೇಟಿಂಗ್ ಆನ್ಲೈನ್ ಮನಿ ಗೇಮ್ಸ್ ಅಂದ್ರೆ ಆನ್ಲೈನ್ ಹಣದ ಆಟಗಳನ್ನ ನೀಡ್ತಕ್ಕಂಥದ್ದಾಗ್ಲಿ ಅಥವಾ ಅದನ್ನ ಸುಗಮಗೊಳಿಸ್ತಕ್ಕಂಥದ್ದಾಗ್ಲಿ ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗುತ್ತೆ. ಅಡ್ವರ್ಟೈಸ್ಮೆಂಟ್ಸ್ ಪ್ರಮೋಟಿಂಗ್ ಸಚ್ ಗೇಮ್ಸ್ ಅಂದ್ರೆ ಕೆಲವೊಂದು ಸೋ ಕಾಲ್ಡ್ ಫಿಲ್ಮ್ ಸ್ಟಾರ್ಸ್ ಅವರೇನು ಕ್ಲೇಮ್ ಮಾಡ್ತಾರೆ ಸೊ ಆ ಒಂದು ಆನ್ಲೈನ್ ಗೇಮ್ಸ್ ಅನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದನ್ನ ಕೂಡ ಸೊ ಅಂತಹ ಆಟಗಳನ್ನ ಪ್ರಚಾರ ಮಾಡ್ತಕ್ಕಂಥದ್ದನ್ನ ಕೂಡ ನಿಷೇಧ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಲಿಂಕ್ ಟು ಮನಿ
ಗೇಮಿಂಗ್ ಪ್ಲಾಟ್ಫಾರ್ಮ್ಸ್, ಅಂದರೆ ಹಣದ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಸಂಬಂಧಿಸಿದ ಹಣದ ವಹಿವಾಟುಗಳೇನಿರ್ತವೆ ಸೊ ಅದನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುತ್ತೆ. ಅಂಡ್ ಪ್ಲಾಟ್ಫಾರ್ಮ್ಸ್ ಆಪರೇಟಿಂಗ್ ಫ್ರಮ್ ಅಬ್ರಾಡ್ ಬಟ್ ಆಕ್ಸೆಸಿಬಲ್ ಇನ್ ಇಂಡಿಯಾ, ಅಂದರೆ ಬೇರೆ ದೇಶಗಳಿಂದ ಆಪರೇಟ್ ಆಗಿ ಭಾರತ ದೇಶದಲ್ಲಿ ಅದನ್ನು ಬಳಕೆ ಮಾಡಬಹುದಾಗಿರ್ತಕ್ಕಂಥ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಏನಿರುತ್ತೆ ಸೊ ಅದನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಅಫೆನ್ಸಸ್ ಅಂಡ್ ವಾಟ್ ಆರ್ ದಿ ಪನಿಷ್ಮೆಂಟ್ ಅಂತ ನಾವಿಲ್ಲಿ ನೋಡೋದಾದ್ರೆ, ಆಫರಿಂಗ್ ಮನಿ ಗೇಮಿಂಗ್ ಸರ್ವಿಸಸ್, ಅಂದರೆ ಆನ್ಲೈನ್ ಗೇಮ್ಸ್ಗಳ ಸೇವೆಯನ್ನು ನೀಡ್ತಕ್ಕಂಥವ್ರಿಗೆ 3 ವರ್ಷದವರೆಗೆ ಶಿಕ್ಷೆ, 1 ಕೋಟಿಯವರೆಗೆ ದಂಡ ಅಥವಾ 2 ಕೂಡ ವಿಧಿಸಬಹುದಾಗಿರುತ್ತೆ. ಅಡ್ವರ್ಟೈಸ್ಮೆಂಟ್ಸ್ ಮನಿ ಗೇಮಿಂಗ್, ಅಂದರೆ ಈ ರೀತಿಯ ಒಂದು ಗೇಮ್ಸ್ಗಳನ್ನು ಪ್ರಚಾರ ಮಾಡ್ತಕ್ಕಂಥವರಿಗೆ ಅಪ್ ಟು 2 years ಆಫ್ ಇಂಪ್ರಿಸನ್ಮೆಂಟ್, 2 ವರ್ಷಗಳ ಕಾಲ ಜೈಲು, 50 ಲಕ್ಷ ದಂಡ ಅಥವಾ 2 ಕೂಡ ವಿಧಿಸಲಾಗುತ್ತೆ. ರಿಪೀಟ್ ವೈಲೇಷನ್ಸ್, ಅಂದರೆ ಆಲ್ರೆಡಿ ಶಿಕ್ಷೆ ಆಗಿರೋರು ಮತ್ತೆ ಇದೇ ಒಂದು ತಪ್ಪನ್ನ ಪುನರಾವರ್ತನೆ ಮಾಡಿದ್ದೆ ಆದಲ್ಲಿ 5 ವರ್ಷದವರೆಗೆ ಜೈಲು ಮತ್ತೆ 2 ಕೋಟಿಯವರೆಗೆ ಅವರಿಗೆ ದಂಡವನ್ನು ವಿಧಿಸ್ತಕ್ಕಂಥ ಸಾಧ್ಯತೆಯನ್ನ ಸೊ ಈ ಒಂದು ಕಾನೂನಲ್ಲಿ ನೋಡಬಹುದಾಗಿರುತ್ತೆ. ನಾವು ವೈ ದಿಸ್ ಇಸ್ ಇಂಪಾರ್ಟೆಂಟ್, ಸೊ ಇದು ತುಂಬಾ ನ್ಯೂಸ್ ಅಲ್ಲಿ ಇರೋದ್ರಿಂದ ಇದರ ಮೇಲೆ ಎಸ್ಸೆ ಕೂಡ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದರಲ್ಲಿ ಎಲ್ಲ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾಕೆ ಮುಖ್ಯ ಅಂತ ನಾವು ನೋಡೋದಾದ್ರೆ, ಓವರ್ 45 crore ಇಂಡಿಯನ್ಸ್ ಅಫೆಕ್ಟೆಡ್ ವಿತ್ ಅಡಿಕ್ಷನ್, ಆಲ್ಮೋಸ್ಟ್ ಕ್ಲೋಸ್ ಟು 30-40% ಆಫ್ ದಿ ಪಾಪ್ಯುಲೇಷನ್ ಸೊ ನಮ್ಮ ಭಾರತ ದೇಶದಲ್ಲಿ ಇದರ ಮೇಲೆ ಪ್ರಭಾವಿತರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಎಸ್ಟಿಮೇಟೆಡ್ ಅರೌಂಡ್ 20,000 crore ಲಾಸ್ಟ್ ಬೈ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಅಂದರೆ ಮಧ್ಯಮ ವರ್ಗದ ಕುಟುಂಬಗಳು 20,000 ಕೋಟಿಗಳಷ್ಟು ಹಣವನ್ನು ಈ ಒಂದು ಆನ್ಲೈನ್ ಗೇಮ್ಸ್ಗಳಲ್ಲಿ ಕಳೆದುಕೊಂಡಿರ್ತಕ್ಕಂಥದ್ದನ್ನು ಅಂದಾಜು ಮಾಡಲಾಗಿರುತ್ತೆ. ಸೊ WHO ಈ ಒಂದು ಆನ್ಲೈನ್ ಗೇಮ್ಸನ್ನು ಏನಂತ ಕ್ಲಾಸಿಫೈ ಮಾಡಿದೆ ಅಂದರೆ ಗೇಮಿಂಗ್ ಡಿಸಾರ್ಡರ್ ಅಂತ ಇದಕ್ಕೆ ಕ್ಲಾಸಿಫೈ ಮಾಡಲಾಗಿರುತ್ತೆ. ಸೊ ಇಟ್ ಲಿಂಕ್ಸ್ ಟು ಮನಿ ಲಾಂಡ್ರಿಂಗ್ ಆ್ಯಂಡ್ ಟೆರರ್ ಫಿನಾನ್ಸಿಂಗ್, ಅಂದರೆ ಹಣ ವರ್ಗಾವಣೆ ಮತ್ತು ಭಯೋತ್ಪಾದನೆ, ಹಣವನ್ನು ಒದಗಿಸ್ತಕ್ಕಂಥ ಒಂದು ಕೃತ್ಯಗಳಿಗೆ ಇದನ್ನು ಲಿಂಕ್ ಮಾಡಿರುವ ಕಾರಣದಿಂದ ಸರ್ಕಾರ ಒಂದು ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡು ಸೊ ಇದನ್ನ ಬ್ಯಾನ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಉತ್ತರ ಪ್ರದೇಶದ ಶಹಜಹಾನ್ಪುರ್ ಜಿಲ್ಲೆಯ ಜಲಾಲಾಬಾದ್ಗೆ ಅಧಿಕೃತವಾಗಿ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಜಲಾಲಾಬಾದ್ ಇನ್ ಉತ್ತರ ಪ್ರದೇಶ್ ಶಹಜಹಾನ್ಪುರ್ ಡಿಸ್ಟ್ರಿಕ್ಟ್ ಹ್ಯಾಸ್ ಬಿನ್ ಅಫಿಷಿಯಲಿ ರೀನೇಮ್ಡ್ ಆಸ್. ಸೊ ಉತ್ತರ ಪ್ರದೇಶದ ಜಲಾಲಾಬಾದ್ಗೆ ಈಗ ಮರುನಾಮಕರಣವನ್ನು ಮಾಡಲಾಗಿರುತ್ತೆ. ಸೊ ಏನಂತ ಮರುನಾಮಕರಣ ಮಾಡಲಾಗಿರುತ್ತೆ ಅಂದರೆ ಪರಶುರಾಮಪುರಿ ಅಂತ ಇದಕ್ಕೆ ಮರುನಾಮಕರಣ ಮಾಡಲಾಗಿರುತ್ತೆ. ಸೊ ಇಲ್ಲಿ ಉತ್ತರ ಪ್ರದೇಶದ ಶಹಜಹಾನ್ಪುರ್ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಒಂದು ಊರಾಗಿರುತ್ತೆ. ಸೊ ಅದಕ್ಕೆ ಈಗ ಮರುನಾಮಕರಣ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ಕೂಡ ಅನುಮೋದನೆ ಮಾಡಲಾಗಿರುತ್ತೆ. ಸೊ ಈ ಊರನ್ನ ಇಲ್ಲಿಯವರೆಗೂ ಜಲಾಲಾಬಾದ್ ಅಂತ ಕರೀತಾ ಇದ್ರು. ಸೊ ಇದು ಉತ್ತರ ಪ್ರದೇಶದ ಶಹಜಹಾನ್ಪುರ್ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಊರಾಗಿರುತ್ತೆ. ಸೊ ಇದಕ್ಕೆ ಈಗ ಪರಶುರಾಮಪುರಿ ಅಂತ ನಾಮಕರಣವನ್ನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಪ್ರಪೋಸಲ್ ಅನ್ನ UP ಗವರ್ಮೆಂಟ್ ಅಂದ್ರೆ ಉತ್ತರ ಪ್ರದೇಶದ ಸರ್ಕಾರ ಈ ಒಂದು ಪ್ರಸ್ತಾವನೆಯನ್ನ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಹೋಮ್ ಮಿನಿಸ್ಟ್ರಿಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಥವಾ ನಿರಾಪೇಕ್ಷಣ ಒಂದು ಪತ್ರವನ್ನ ನೀಡಿ ಇದನ್ನ ಅಧಿಕೃತಗೊಳಿಸಲಾಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಅನ್ನ ನಾವು ನೋಡೋದಾದ್ರೆ, ಸೊ ಈ ಒಂದು ಪ್ಲೇಸ್ ಅನ್ನ ಇಟ್ ವಾಸ್ ಬಿಲೀವ್ಡ್ ಟು ಬಿ ಬರ್ತ್ ಪ್ಲೇಸ್ ಆಫ್ ಲಾರ್ಡ್ ಪರಶುರಾಮ. ಸೊ ಇದು ಭಗವಾನ್ ಪರಶುರಾಮನ ಜನ್ಮಸ್ಥಳ ಎಂದು ವ್ಯಾಪಕವಾಗಿ ನಂಬಲಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಈ ಪರಶುರಾಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನ್ಷಿಯಂಟ್ ಟೆಂಪಲ್ಸ್ ಅಥವಾ ಪ್ರಾಚೀನ ದೇವಾಲಯಗಳನ್ನು ಕೂಡ ಹೊಂದಿರತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಇಟ್ ಈಸ್ ಫೌಂಡೆಡ್ ಇನ್ 16th century, ಅಂದ್ರೆ ಇದನ್ನ 16ನೇ ಶತಮಾನದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಡ್ಯೂರಿಂಗ್ ದಿ ರೀನ್ ಆಫ್ ಮುಘಲ್ ಎಂಪರರ್ ಅಕ್ಬರ್. ಸೊ ಅಕ್ಬರನ ಆಳ್ವಿಕೆಯ ಸಮಯದಲ್ಲಿ 16ನೇ ಶತಮಾನದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಜಲಾಲಾಬಾದ್ ವಾಸ್ ನೇಮ್ಡ್ ಆಫ್ಟರ್ ಹಿಮ್, ಅಂದ್ರೆ ಅಕ್ಬರನ ಹೆಸರನ್ನ ಈ ಒಂದು ಜಲಾಲಾಬಾದ್ ಆಗಿ ನಾಮಕರಣ ಮಾಡಲಾಗಿರುತ್ತೆ. ಜಲಾಲ್ ಉದ್ದೀನ್ ಮಹಮ್ಮದ್ ಅಕ್ಬರ್ ಅಂತಕ್ಕಂಥ ಒಂದು ಹೆಸರನ್ನ ಶಾರ್ಟ್ ಆಗಿ ಜಲಾಲಾಬಾದ್ ಅಂತ ಇದಕ್ಕೆ ನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಆಗಸ್ಟ್ 2025ರಲ್ಲಿ ಮಂಗಳ ಗ್ರಹದಲ್ಲಿ ಮೊಟ್ಟೆಯ ಆಕಾರದ ಶಿಲಾರಚನೆಗಳನ್ನು ಕಂಡುಹಿಡಿದ ನಾಸಾದ ರೋವರ್ ಯಾವುದು? ವಿಚ್ ನಾಸಾ ರೋವರ್ ಡಿಸ್ಕವರ್ಡ್ ಎಗ್ ಶೇಪ್ಡ್ ರಾಕ್ ಫಾರ್ಮೇಷನ್ ಆನ್ ಮಾರ್ಸ್
ಇನ್ ಆಗಸ್ಟ್ 2025. ಸೊ ಮಾರ್ಸ್ ಅಥವಾ ಮಂಗಳ ಗ್ರಹದಲ್ಲಿ ಡೈನೋಸಾರ್ ಮೊಟ್ಟೆಗಳ ಪಳಿವಳಿಕೆಯ ರೀತಿಯಲ್ಲಿ ಒಂದು ರಚನೆಗಳು ಕಂಡು ಬಂದಿರುತ್ತೆ. ಸೊ ಈ ಒಂದು ರಚನೆಗಳನ್ನ ಕಂಡು ಹಿಡಿದಿರ್ತಕ್ಕಂಥ ರೋವರ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಗಳ ಗ್ರಹದಲ್ಲಿರ್ತಕ್ಕಂಥ ಕ್ಯೂರಿಯಾಸಿಟಿ ರೋವರ್. ಸೊ ಇದನ್ನ ಪತ್ತೆ ಹಚ್ಚಿರುತ್ತೆ. ಸೊ ಅದರ ಚಿತ್ರಗಳನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಡೈನೋಸಾರ್ ಮೊಟ್ಟೆಗಳಿಗೆ ಹೋಲಿಕೆಯನ್ನ ಮಾಡಲಾಗ್ತಾ ಇದೆ. ಸೊ ಈ ಒಂದು ಡಿಸ್ಕವರಿಯ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಕ್ಯೂರಿಯಾಸಿಟಿ ರೋವರ್ ಆಗಿರುತ್ತೆ. ಇದು ಈಗ ಎಗ್ ಶೇಪ್ಡ್ ರಾಕ್ ಫಾರ್ಮೇಷನ್ ಅಂದ್ರೆ ಮೊಟ್ಟೆಯ ಆಕಾರದ ಕಲ್ಲಿನ ರಚನೆಯನ್ನ ಮಂಗಳ ಗ್ರಹದಲ್ಲಿ ಈಗ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದು ಪಾಸಿಬಿಲಿಟಿ ಆಫ್ ಪಾಸ್ಟ್ ಲೈಫ್ ಅಂದ್ರೆ ಹಿಂದೆ ಇಲ್ಲಿ ಜೀವರಾಶಿಗಳು ಇತ್ತು ಎಂಬುದಕ್ಕೆ ಒಂದು ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಏನ್ ಎಕ್ಸಾಕ್ಟ್ಲಿ ಇಲ್ಲಿ ಸಿಕ್ಕಿದೆ ಅಂತ ನಾವು ನೋಡೋದಾದ್ರೆ, ದ ರೋವರ್ ಈಸ್ ಎಕ್ಸ್ಪ್ಲೋರಿಂಗ್ ಅ ರೀಜನ್ ಕಾಲ್ಡ್ ದ ಬಾಕ್ಸ್ ವರ್ಕ್ಸ್ ಅಂದ್ರೆ ಮಂಗಳ ಗ್ರಹದಲ್ಲಿ ಒಂದು ಪ್ರದೇಶ, ಆ ಪ್ರದೇಶಕ್ಕೆ ಬಾಕ್ಸ್ ವರ್ಕ್ಸ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ಗೇಡಿಸ್ ವೆಲ್ಲಿಸ್ ರಿಡ್ಜ್ ಆನ್ ದಿ ಸ್ಲೋಪ್ಸ್ ಆಫ್ ಮೌಂಟ್ ಶಾರ್ಪ್ ಅಂದ್ರೆ ಮೌಂಟ್ ಶಾರ್ಪ್ ನ ಸ್ಲೋಪ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಡಿಸ್ಕವರಿಯನ್ನ ಮಾಡುವಾಗ ಪತ್ತೆ ಆಗಿರ್ತಕ್ಕಂಥ ವಸ್ತುಗಳಾಗಿರುತ್ತೆ. ಸೊ ಏನ್ ಎಕ್ಸಾಕ್ಟ್ಲಿ ಇಲ್ಲಿ ಸಿಕ್ಕಿದೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಬಲ್ಬೋಸ್ ಅಂತ ಹೇಳ್ತೇವೆ. ಇದನ್ನ ನಾವು ಕ್ಲಸ್ಟರ್ಡ್ ರಾಕ್ ಫಾರ್ಮೇಷನ್ ದಟ್ ರಿಸೆಂಬಲ್ ಫಾಸಿಲ್ಡ್ ಡೈನೋಸಾರ್ ಎಕ್ಸ್ ಆರ್ ಏನ್ಷಿಯಂಟ್ ನೆಸ್ಟ್ ಅಂದ್ರೆ ಇಲ್ಲಿ ಪತ್ತೆ ಆಗಿರ್ತಕ್ಕಂಥ ವಸ್ತುಗಳು ಪಳುವಳಿಕೆಯ ರೀತಿಯಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥ ಡೈನೋಸಾರ್ ಮೊಟ್ಟೆಗಳು ಅಥವಾ ಪ್ರಾಚೀನ ಕಾಲದ ಯಾವುದಾದ್ರೂ ಒಂದು ಜೀವಿಯ ಗೂಡುಗಳ ರೀತಿಯಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಪಳೆಯುವಳಿಕೆ ಈ ಒಂದು ಭಾಗದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿರುತ್ತೆ. ಸೊ ಇದರ ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ವೈಜ್ಞಾನಿಕ ಮಹತ್ವವೇನು ಇದರ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಈ ಒಂದು ಫೈಂಡಿಂಗ್ಸ್ ಏನಿದಾವೆ, ದೇ ಆರ್ ಫಾರ್ಮ್ ಡ್ಯೂ ಟು ಫ್ರಾಕ್ಚರ್ಡ್ ವೇನ್ ಫೀಲ್ಡ್ ರಾಕ್ಸ್ possibly shaped by hydrothermal activity and fluid movement millions of years ago. ಅಂದ್ರೆ ಈ ಒಂದು ರಚನೆಗಳು ಏನಿರ್ತವೆ, ಸೊ ಇಲ್ಲಿ ಫ್ಲೂಯಿಡ್ ಮೂವ್ಮೆಂಟ್ ಅಂದ್ರೆ ಮಿಲಿಯನ್ ವರ್ಷಗಳ ಹಿಂದೆ ಅಲ್ಲಿ ದ್ರವಗಳ ಚಲನೆಯನ್ನ ಆಗಿರುವ ಕಾರಣದಿಂದ ಅದರ ಮೇಲೆ ರಕ್ತದ ಒಂದು ನಾಳಗಳ ರೀತಿಯಲ್ಲಿ ಆ ಒಂದು ರಚನೆಯ ಮೇಲೆ ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆ ಬ್ಲಡ್ ವೀನ್ಸ್ ತರ ಯಾಕೆ ಫಾರ್ಮೇಷನ್ ಆಗಿದೆ ಅಂದ್ರೆ ಅಲ್ಲಾಗಿರ್ತಕ್ಕಂಥ ಒಂದು ಹೈಡ್ರೋಥರ್ಮಲ್ ಆಕ್ಟಿವಿಟಿ ಮತ್ತೆ ಆ ಫ್ಲೂಯಿಡ್ ಮೂವ್ ಆಗಿರುವ ಕಾರಣದಿಂದ ಆ ಒಂದು ರಚನೆಗಳ ಮೇಲೆ ವೀನ್ಸ್ ರೀತಿಯಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನ ಈ ಕ್ಯೂರಿಯಾಸಿಟಿ ರೋವರ್ ಪತ್ತೆ ಹಚ್ಚಿರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ಕ್ಯೂರಿಯಾಸಿಟಿ ರೋವರ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಇದೊಂದು ರೋಬೋಟಿಕ್ ಎಕ್ಸ್ಪ್ಲೋರರ್ ಆಗಿರುತ್ತೆ. ಸೊ ಇದು ಮಂಗಳ ಗ್ರಹವನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ರೋವರ್ ಆಗಿರುತ್ತೆ. ಸೊ ಇದನ್ನ ಗಾಲೆ ಕ್ರಾಟರ್ ನಲ್ಲಿ ಅಲ್ಲಿರ್ತಕ್ಕಂಥ ಒಂದು ಕಂದಕ, ಅದನ್ನ ನಾವು ಗೇಲ್ ಕ್ರೇಟರ್ ಅಂತ ಹೇಳ್ತೇವೆ, ಗಾಲೆ ಕ್ರೇಟರ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಇದನ್ನ ಲ್ಯಾಂಡ್ ಮಾಡಲಾಗಿರುತ್ತೆ. ಆಗಸ್ಟ್ 6, 2012 ಗೇಲ್ ಕ್ರೇಟರ್ ಅಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥ ಒಂದು ರೋವರ್ ಆಗಿರುತ್ತೆ. ಅದರ ಚಿತ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ರೋಬೋಟಿಕ್. ಸೊ ರೋಬೋಟಿಕ್ ಸಿಸ್ಟಮ್ ಆಗಿರುತ್ತೆ. ಸೊ ಅಲ್ಲಿ ವೀಲ್ಸ್ ಗಳ ಮುಖಾಂತರ ಚಲಿಸುವುದರೊಂದಿಗೆ ಅಲ್ಲಿರ್ತಕ್ಕಂಥ ಡೇಟಾವನ್ನ ಕಳಿಸ್ತಕ್ಕಂಥ ಒಂದು ರೋವರ್ ಆಗಿರುತ್ತೆ. ಸೊ ಇದನ್ನ ಬಿಲ್ಟ್ ಮಾಡಿರ್ತಕ್ಕಂಥದ್ದು ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ ಇದನ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಇದು ನಾವು ಇದುವರೆಗೂ ಲಾಂಚ್ ಮಾಡಿರ್ತಕ್ಕಂಥ ರೋವರ್ಗಳಲ್ಲಿ ಅತ್ಯಂತ ಅಡ್ವಾನ್ಸ್ಡ್ ರೋವರ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಸೊ ಮಂಗಳ ಗ್ರಹದಲ್ಲಿ ಸೂಕ್ಷ್ಮ ಜೀವಿಗಳ ಒಂದು ಕುರುಹು ಅಥವಾ ಸೂಕ್ಷ್ಮ ಜೀವಿಗಳು ಇರಬಹುದಾಗಿರ್ತಕ್ಕಂಥ ಒಂದು ಚಿಹ್ನೆಗಳನ್ನ ಪತ್ತೆ ಹಚ್ಚತಕ್ಕಂಥದ್ದು. ಯಾಕಂದ್ರೆ ಸೂಕ್ಷ್ಮ ಜೀವಿಗಳಿದ್ದರೆ ಅದರ ಲೈಫ್ ಸಾಧ್ಯತೆ ಇರಬಹುದು ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಕ್ಲೈಮೇಟ್, ಜಿಯಾಲಜಿ ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಸೆಡಿಮೆಂಟ್ ಲೇಯರ್ಸ್ ಆಫ್ ಮೌಂಟ್ ಶಾರ್ಪ್ ಅಂದ್ರೆ ಮೌಂಟ್ ಶಾರ್ಪ್ ನ ಒಂದು ಪದರಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ರಾಕ್ಸ್, ಸಾಯಿಲ್, ರಾಕ್ಸ್ ಸಾಯಿಲ್ ನೆಲ್ಲ ನಾವು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಸ್ಟಡಿ ಮಾಡ್ತಕ್ಕಂಥದ್ದು. ಅಂಡ್ ಅಂಡರ್ಸ್ಟ್ಯಾಂಡ್ ಮಾಸ್ ಟ್ರಾನ್ಸ್ಫಾರ್ಮೇಶನ್ ಫ್ರಮ್ ವಾಟರಿ ವರ್ಲ್ಡ್ ಟು ಡ್ರೈ ಡೆಸರ್ಟ್ ಅಂದ್ರೆ ನೀರು ತುಂಬಿದ ಗ್ರಹದಿಂದ ಇದು ಶುಷ್ಕವಾಗಿರ್ತಕ್ಕಂಥ ಒಂದು ಮರುಭೂಮಿಯಾಗಿ ಹೇಗೆ ಬದಲಾವಣೆ ಆಯಿತು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಲ್ಲಿರ್ತಕ್ಕಂಥ ಕಲ್ಲು
ಮತ್ತು ಮಣ್ಣಿನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಕಳಿಸಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಒಂದು ಮಹಿಲಿ ಇನ್ಸ್ಟ್ರೂಮೆಂಟ್ ಅಂತ ಕಳಿಸಿರ್ತೀವಿ. ಮಹಿಲಿ ಅಂದ್ರೆ ಮಾರ್ಸ್ ಹ್ಯಾಂಡ್ ಲೆನ್ಸ್ ಇಮೇಜರ್ ಅಂತ ಹೇಳ್ತೇವೆ. ಸೊ ಇದು ಅಲ್ಲಿರ್ತಕ್ಕಂಥ ಕಲ್ಲುಗಳು ಮತ್ತು ಮಣ್ಣಿನ ಕ್ಲೋಸ್ ಇಮೇಜಸ್ ಅನ್ನ ತೆಗೆದುಕೊಳ್ತಕ್ಕಂಥ ಒಂದು ಪೇಲೋಡ್ ಆಗಿರುತ್ತೆ. ಇನ್ನೊಂದನ್ನ ಕೆಮ್ ಕ್ಯಾಮ್ ಅಂತ ಕರಿತೇವೆ. ಸೊ ಇಲ್ಲಿ ಕೆಮಿಕಲ್ ಅನಾಲಿಸಿಸ್, ಹೆಸರೇ ಹೇಳುವಾಗೆ ರಾಸಾಯನಿಕ ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥ ಒಂದು ಪೇಲೋಡ್ ಅನ್ನ ಕಳಿಸಲಾಗಿರುತ್ತೆ. ಇನ್ನೊಂದನ್ನ ಸ್ಯಾಮ್ ಅಂತ ಹೇಳ್ತೇವೆ. ಸ್ಯಾಮ್ ಅಂದ್ರೆ ಸ್ಯಾಂಪಲ್ ಅನಾಲಿಸಿಸ್ ಅಟ್ ಮಾಸ್ ಅಂತ ಹೇಳ್ತೇವೆ. ಅಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಕಾಂಪೌಂಡ್, ಸಾವಯವ ಸಂಯುಕ್ತಗಳು ಮತ್ತೆ ಅಲ್ಲಿರ್ತಕ್ಕಂಥ ಅನಿಲಗಳನ್ನ ಪತ್ತೆ ಹಚ್ಚತಕ್ಕಂಥದ್ದು. ಅಂಡ್ ಮಾಸ್ಟ್ ಕ್ಯಾಮ್ ಅಂತ ಹೇಳ್ತೇವೆ ಪೆನರಾಮಿಕ್ ಅಂಡ್ ಸ್ಟೀರಿಯೋಸ್ಕೋಪಿಕ್ ಇಮ್ಯಾಜಿಂಗ್. ಪೆನರಾಮಿಕ್ ಅಂದ್ರೆ 360 ಆಂಗಲ್ ನಲ್ಲಿ ಚಿತ್ರಗಳನ್ನ ಸೆರೆ ಹಿಡಿತಕ್ಕಂಥದ್ದು. ಅಂಡ್ APXS ಅಂತ ಹೇಳ್ತೇವೆ. ಸೊ ಇದು ಎಲಿಮೆಂಟಲ್ ಕಾಂಪೋಸಿಷನ್ ಆಫ್ ರಾಕ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಶಿಲೆಗಳು ಏನ್ರಿಂದ ಮಾಡಲ್ಪಟ್ಟಿದೆ ಅದನ್ನ ಮೆಷರ್ ಮಾಡ್ತಕ್ಕಂಥ APXS ಅನ್ನ ಕೂಡ ಕ್ಯೂರಿಯಾಸಿಟಿ ರೋವರ್ ನಲ್ಲಿ ಕಳಿಸಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 942. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್ ಅಂಡ್ ಗಿವ್ us the answers. This is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. Once again I will meet you tomorrow with tomorrow's updates. Till then keep reading. Take care of yourselves and thank you very much for watching this.